ಹಲೋ ಫುಡೀಸ್, ಇವತ್ತಿನ ವಿಡಿಯೋನಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಮೋಸ್ಟ್ ಫೇವ್ರೆಟ್ ರೆಸಿಪಿ ದೊನ್ನೆ ಬಿರಿಯಾನಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ಅ ವಿಡಿಯೋ. ಫಸ್ಟು ಬಿಸಿಯಾಗಿರೋ ಎಣ್ಣೆಯಲ್ಲಿ 1 ಸ್ಪೂನಷ್ಟು ಕಾಳು ಮೆಣಸು, 6 ಲವಂಗ, 6 ಏಲಕ್ಕಿ, 1 ನಕ್ಷತ್ರ ಹೂವು, 2 ಇಂಚು ಚಕ್ಕೆ ಹಾಕಿ ನೀಟಾಗಿ ಒಂದು 30 ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡಿದ್ರೆ ಕಹಿ ಆಗುತ್ತೆ. ಅದಾದಮೇಲೆ 1 ಕಪ್ಪಷ್ಟು ಸಣ್ಣಗೆ ತುರಿದಿರೋ ಆನಿಯನ್ ಹಾಕ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕುದಿರೋ ಎಣ್ಣೆಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲೀಸು, 1 ಹಿಡಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ ನೆನ್ಪಿಟ್ಕೊಳ್ಳಿ. ಮೆಂತ್ಯ ಸೊಪ್ಪು ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು, ಇಲ್ಲ ಅಂದರೆ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ನನಗೆ 6 ಮಿನಿಟ್ಸ್ ಹಿಡಿಸ್ತು. 6 ಮಿನಿಟ್ಸಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಆರಲಿಕ್ಕೆ ಬಿಡಿ. ಆರಿದಾದಮೇಲೆ ನಾವು ಫಸ್ಟು ಫ್ರೈ ಮಾಡಿ ಇಟ್ಕೊಂಡಿರೋ ಆನಿಯನ್ ಮಸಾಲಾನ ನೀಟಾಗಿ ರುಬ್ಬಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಅದರಲ್ಲೇ ನಾವು ಈ ಗ್ರೀನ್ಸ್ ಏನಿದೆಯೋ ಅದನ್ನೆಲ್ಲ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಕುಕ್ಕರಲ್ಲಿ ಆಯಿಲ್ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲೆ ಏನಿರುತ್ತೋ ಅದನ್ನ ನಾನು ಸ್ವಲ್ಪ ಹಾಕ್ಕೋತಿದ್ದೀನಿ. 1 ನಕ್ಷತ್ರ ಹೂವು, 2 ಏಲಕ್ಕಿ, 6 ಲವಂಗ ಮತ್ತು 2 ಬೇ ಲೀಫು, ಸ್ವಲ್ಪ ಸ್ಟೋನ್ ಫ್ಲವರು, ಚಕ್ಕೆ 2 ಇಂಚಷ್ಟು ಹಾಕಿ ಜಸ್ಟ್ 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣಗೆ ಕಟ್ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಸಾಲ್ಟು ಅಷ್ಟು ಹಾಕಿ ಮತ್ತು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಫಸ್ಟೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಹಾಕ್ತಿದ್ದೀನಿ. ಮ್ಯಾರಿನೇಷನ್ಗೆ ನಾನೇನು ಜಾಸ್ತಿ ಯೂಸ್ ಮಾಡಿಲ್ಲ. ಉಪ್ಪು, ಖಾರ, ಅರಿಶಿನ, ಮೊಸರು ಎಷ್ಟು ಬೇಕೋ ಅಷ್ಟು ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಒಂದು 2 ಅವರ್ಸ್ ಅಷ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಎಷ್ಟು ನೀಟಾಗಿ ಮ್ಯಾರಿನೇಟ್ ಆಗಿದೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ನಾನು ಕುಕ್ಕರಲ್ಲಿ ಹಾಕಿ ಲಿಡ್ ಹಾಕ್ದಂಗೆ ಒಂದು 12 ಮಿನಿಟ್ಸ್ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಪೀಸ್ ಏನಿದೆಯಲ್ಲ ಅದೆಲ್ಲ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸ್ವಲ್ಪ ಅಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು, ಅದುವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಸ್ಟೇಜಲ್ಲೇ ನಾನು ಆನಿಯನ್ ಪೇಸ್ಟ್ ಏನಿದೆಯೋ ಅದನ್ನು ಹಾಕಿದ್ದೀನಿ, ಬಟ್ ಕ್ಲಿಪ್ ಮಿಸ್ ಆಗಿದೆ. ಅದಾದಮೇಲೆ ಈ ಥರ 12 ಮಿನಿಟ್ಸ್ ಆದಮೇಲೆ ಫಸ್ಟೇ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ರೈಸ್ನ ಹಾಕಿ ಬಿಸಿ ನೀರು ಹಾಕಬೇಕು. ತಣ್ಣೀರು ಹಾಕಿದ್ರೆ ಚಪ್ಪೆ ಆಗಿಬಿಡುತ್ತೆ. ಸೊ ಬಿಸಿ ನೀರು ಹಾಕಿ ಅದರಲ್ಲಿ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ಈ ಗ್ರೀನ್ ಪೇಸ್ಟ್ನ ಹಾಕಬೇಕು. ನೋಡಿ, ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡ್ತಿಲ್ಲ. ಇದು ನಾನು ಗ್ರೀನ್ ಪೇಸ್ಟ್ ನಿಮ್ಮ ಮುಂದೆ ರೆಡಿ ಮಾಡ್ಕೊಂಡಿರೋದೇ ಹಾಕ್ತಿದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇದಾದಮೇಲೆ ಈ ಸ್ಟೇಜಲ್ಲಿ ನಾವು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಜಸ್ಟ್ 1 ಸ್ಪೂನ್ ಗೀ ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾನು ಜಸ್ಟ್ 1 ವಿಸಿಲ್ ಅಷ್ಟೇ ಹಾಕ್ತಿದ್ದೀನಿ. ಇದಾದಮೇಲೆ 15 ಮಿನಿಟ್ಸ್ ಬಿಟ್ಬಿಡಿ. ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಗೊತ್ತಾ, ಸೂಪರಾಗಿರುತ್ತೆ ಟೇಸ್ಟು. ತುಂಬ ಈಸಿ ರೆಸಿಪಿ, ಹೌದಾ ಅಲ್ವೋ? ಆದರೆ ಇದ್ರ ಟೇಸ್ಟ್ ಎಲ್ಲ ನಾವು ಮಸಾಲಾಸ್ ಫ್ರೈ ಮಾಡೋದ್ರಲ್ಲೇ ಇರುತ್ತೆ. ಸೊ ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.